Hey you guys, welcome back to my YouTube channel. ಸೊ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದನ್ನ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಹಾಯ್, ನನ್ನ ಹೆಸರು ಕಮ್ಮ ಅಲ್ಲ, ನನ್ನ ಹೆಸರು ರೋಸಾ ಶಂಕರ್. ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡೋ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ನನ್ನ ಮಮ್ಮಿ ಮನೆಗೆ ಬಂದಿದ್ದೀನಿ. ಸೊ ನನ್ನ ಮಮ್ಮಿ ಮನೇಲಿ ಹೇಗಿರ್ತೀನಿ, ಏನು ಮಾಡ್ತಿರ್ತೀನಿ, ಏನೇನು ಮಾಡ್ತಾ ಇರ್ತೀವಿ ಅಂತೆಲ್ಲ ತೋರಿಸ್ತೀನಿ. ಇವತ್ತು ಸಂಡೇ, ಮಮ್ಮಿ ಬರ್ಡೇ ಆ್ಯಕ್ಚುಲಿ ನಾಳೆ ಇರೋದು ಮಂಡೇ, ಬಟ್ ಮಮ್ಮಿನೂ ಆಫೀಸ್ಗೆ ಹೋಗುತ್ತೆ, ನಾನು ಹೋಗ್ತೇನೆ, ಆಮೇಲೆ ನನ್ನ ಸಿಸ್ಟರ್ಸು ಬ್ಯುಸಿ ಇರ್ತಾರೆ ಅಂತ ನಾವು ಇವತ್ತು ಆಚೆ ಲಂಚ್ಗೆ ಹೋಗ್ತಾ ಇದ್ದೀವಿ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಕೇಕ್ ಕಟ್ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಂದು ಸಿಸ್ಟರ್ಸ್ ಪ್ಲ್ಯಾನ್, ನಂದೇನೂ ಇಲ್ಲ ಇದರಲ್ಲಿ. ಸೊ ಐ ಆಮ್ ಜಸ್ಟ್ ಅ ಗೆಸ್ಟ್ ಹಿಯರ್. ಸೊ ಹೇಗಿರುತ್ತೆ ಏನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಏನೇ ಸೊ ರಶ್ಮಿ ಆಗಲೇ ರೆಡಿ ಆಗಿಬಿಟ್ಟಿದ್ದಾಳೆ. ಓನಮ್ಮ, ಈ ಹುಡುಗ ಬಂದು ನನಗೆ ಕಿಸ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಿದ್ಯಾ ಬೇಟ ನೀನು? ಏನಕ್ಕೆ ಲವ್ ತೋರಿಸ್ತಾ ಇದೆಯಾ? ಕಿಸ್ ಯಾಕೆ ಕೊಟ್ಟೆ ನೀನು ನನಗೆ? ಹಾಂ, ಸ್ಟುಪಿಡ್ ಗಾಯ್. ಸೋನು ಫುಲ್ ಎಕ್ಸೈಟ್ ಆಗಿದ್ದಾನೆ. ಏನಕ್ಕೆ ಅಂದರೆ ಅವ್ನಿಗೆ ಇವಾಗ ನಾನು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಮಮ್ಮಮ್ಮ ಮಾಡ್ತೀವಿ ಅಂದ್ಬಿಟ್ಟಿದ್ದೀವಿ. ಸೊ ಮಮ್ಮಮ್ಮ ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಊಟ ಮಾಡೋದು ಅಂದರೆ. ಸೊ ಅವನು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ಭಾಳ ಎಕ್ಸೈಟ್ ಆಗಿದ್ದಾನೆ. ಬನ್ನಿ, ನಾನು ಇವಾಗ ಮೇಕಪ್ ಆಗಬೇಕು. ನಾನು ಈ ಔಟ್ಫಿಟ್ ಹಾಕಿದ್ದೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾನು ರೆಡಿ ಆಗಬೇಕು. ಬನ್ನಿ. ಮೇಕಪ್ ಆಗಿದೆಯಲ್ಲ, ತೋರಿಸು. ವಾಯ್ ನೋಡಿ, ಅವಳಿಗೂ ಹೋಗಿ ಕಿಸಿ ಕೊಡ್ತಾ ಇದ್ದಾನೆ. ಇವನಿಗೆ ಫುಲ್ ಖುಷಿ, ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ. ಪಾಪ ಓನಕ್ಕೆ ಅಷ್ಟೊಂದು ಲವ್ ತೋರಿಸ್ತಾ ಇದೆಯಾ ನೀನು? ಸೊ ಗೈಸ್, ನಾನು ಎಂಥ ಫ್ಲಾಪ್ ಮಾಡಿಬಿಟ್ಟಿದ್ದೀನಿ ಅಂದರೆ ಮೈಕ್ ತೊಗೊಂಡು ಬರಬೇಕು ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಇದನ್ನು ನಮ್ಮ ಭರತವ್ರು ನೋಡ್ತಾ ಇದ್ರೆ, ಅಯ್ಯೋ ಅಷ್ಟೊಂದು ದುಡ್ಡು ಕೊಟ್ಟು ಮೈಕ್ ಕೊಡಿಸಿದ್ದೀನಿ, ಯೂಸೇ ಮಾಡ್ತಾ ಇಲ್ವಲ್ಲಪ್ಪ ಅಂತ ಬೈಕೋತಾ ಇರ್ತಾರೆ. ವಾಟ್ ಐ ಫಾರ್ಗಾಟ್ ಅಷ್ಟೇ. ನಾನಿವಾಗ ರೆಡಿ ಆಗಿದ್ದೀನಿ. ಮಮ್ಮಿ ಇರ್ಬೋದು ಒಂದು ನಿಮಿಷ. ಸೊ ಗೈಸ್, ನಾನು ಇವಾಗ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನಾನು ಏನು ಪ್ರಾಡಕ್ಟ್ಸ್ ತಂದಿರಲಿಲ್ಲ ಆ್ಯಕ್ಚುಲಿ, ಎಲ್ಲ ನನ್ನ ಸಿಸ್ಟರು ಅವಳ ಫೌಂಡೇಶನ್ ಆಗಲಿ ಅದು ಏನೂ ಇಟ್ಟಿಲ್ಲ, ಬೇಸಿಕ್ ಅವಳ ಹತ್ರ ಮೇಕಪ್ ಇಟ್ಟಿರೋದು. ಸೊ ರೆಡಿ ಆಗಿದ್ದೀನಿ. ಸೊ ಗೈಸ್, ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಏನಕ್ಕೆ ಕೋಪ ಬಂದಿತ್ತು ಹೇಳ್ಬೇಟ? ಏನಕ್ಕೆ ಕೋಪ ಬಂದಿತ್ತು ಹೇಳಿ ನಿಂಗೆ? ಏನು ಬೇಕು? ಅವ್ನಿಗೆ ಇವಾಗ ರೆಡಿ ಮಾಡಿಸ್ಬಿಟ್ಟಿದ್ದೀವಿ, ಆಚೆ ಹೋಗಬೇಕು ಅಂತ. ಅವನು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾ ಇದ್ದಾನೆ. ನಾವು 1-2-3 ರೀಲ್ಸ್ ಮಾಡಿದ್ವಿ. ಇವರೇನೋ ವಿಡಿಯೋ ಮಾಡ್ತಾ ಇದ್ದಾರೆ, ರಶ್ಮಿ ಅವರು ಕೂಡ ವ್ಲಾಗ್ ಮಾಡ್ತಾ ಇದ್ದಾರೆ. OTD ಪುಕ್ಕ ಬರ್ಬೇಕು ಬೇಟಾ, ಆಟೋಗೆ ಪುಕ್ಕ ಅಂತಾನೆ. ಸೊ ಇವಾಗ ಹೊರಡ್ಬೇಕು ನಾವು. ನಮ್ಮ ಅಮ್ಮನೂ ರೆಡಿ ಆಗಿದೆ, ಹೋಗೋಣ ಬನ್ನಿ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ನೈಸ್. ಆ್ಯಂಡ್ ಇದು ಎಲೆ ಇಲ್ಲಿ ಯಾಕಿದೆ ಅಂತ ನೀವು ಅನ್ಕೋಬೋದು. ಒಂದು ಯಾವುದಪ್ಪ ಇದು? ಫೋಕಸ್. ಓಕೆ, ಇಲ್ಲೊಂದು ಎಲೆ ಇಟ್ಟಿದ್ದೀವಿ. ಇದೇನಕ್ಕಪ್ಪ ಅಂದರೆ ಅವನಿಗೆ ಹೆದರ್ಸ್ಬಿಟ್ಟಿದ್ದೀವಿ, ನಮ್ಮ ಪಾಪುಗೆ. ಆ ಎಲೆ ನಿಂಗೆ ಹಿಡ್ಕೊಂಡ್ಬಿಡುತ್ತೆ, ನೀನು ಅದ್ರ ಹತ್ರ ಹೋಗಬಾರ್ದು ಅಂತ ಹೆದರ್ಸ್ಬಿಟ್ಟಿದ್ದೀವಿ. ಸೊ ಅದನ್ನು ಇಲ್ಲಿ ಇಟ್ಬಿಟ್ಟಿದ್ದೀವಿ, ಯಾಕಂದರೆ ಅವ್ನು ಬರೀ ಇದನ್ನು ಡೋರ್ಸ್ನ ತೆಗಿತಾನೇ ಇರ್ತಾನೆ, ಲಾಕ್ ಮಾಡಿದ್ರೂ ತೆಗಿತಾನೆ ಇರ್ತಾನೆ. ಸೊ ಅದಕ್ಕೆ ಅವ್ನು ಹೆದರ್ಕೋಬೇಕು, ಇದು ಹಾಳಾಗಬಾರ್ದು ನಮ್ಮದು ಡ್ರೆಸ್ಸಿಂಗ್ ಟೇಬಲ್ಲು ಅಂತ. ಅವನಿಗೆ ಒಂದೇ ಒಂದು ಎಲೆಯಿಂದ ಅವನಿಗೆ ಹೇಗೆ ಹೆದರ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ ನೋಡಿ ನಾವು. ಬನ್ನಿ ಹೋಗೋಣ, ಲೇಟ್ ಆಯಿತು. ಲೆಟ್ಸ್ ಗೋ. ವಿ ರೀಚ್ಡ್ ಮೈಸೂರು. ಇವಾಗ ಕ್ಯಾಬ್ ಬುಕ್ ಮಾಡಿ ನಮ್ಮ ಲೊಕೇಶನ್ಗೆ ಹೋಗಬೇಕು. ಸೋನು ಎಕ್ಸೈಟ್ ಆಗಿದ್ದ, ಮಲ್ಕೊಂಡ್ಬಿಟ್ಟ, ಬಸ್ಸಲ್ಲಿ ಮಲ್ಕೊಂಡ್ಬಿಟ್ಟ. ರಶ್ಮಿ ಎಷ್ಟು ದೊಡ್ಡವಳಾದರೂ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳೋ ಥರ ಆಗೋಗ್ತಾ ಇದೆ. ಎಷ್ಟು ದೊಡ್ಡವಳಾದರೂ ಚಿಕ್ಕವರೇ ನಾವು. ಅಲ್ವಾ? ನಮ್ಮಮ್ಮ ಹೇಳ್ತಾ ಇದ್ರು. ಇಬ್ಬಿಬ್ರು ವ್ಲಾಗರ್ಸ್ ಇದೀವಿ ಇಲ್ಲಿ, ಸೇಮ್ ಕಂಟೆಂಟ್. ಬಟ್ ಫಸ್ಟ್ ನಾನು ಪೋಸ್ಟ್ ಮಾಡಿಬಿಡ್ತೀನಿ. ಸೊ ಗೈಸ್, ವಿ ರೀಚ್ಡ್ ಅವರ್ ಲೊಕೇಶನ್. ನಂದಿದು ಫೇವ್ರೇಟ್ ಪ್ಲೇಸ್ ಆ್ಯಕ್ಚುಲಿ. ಇಟ್ಸ್ ಕಾಲ್ಡ್ ಟಸ್ಕ್. ಚೆನ್ನಾಗಿದೆ ಇದು. ಆ್ಯಂಡ್ ಫುಡ್ ಈಸ್ ಅಮೇಝಿಂಗ್ ಹಿಯರ್ ಆ್ಯಕ್ಚುಲಿ. ಆ್ಯಂಡ್ ಫುಲ್ ಖಾಲಿ ಇದೆ. ಇಟ್ಸ್ ಓನ್ಲಿ ಅಸ್, ನಾವಷ್ಟೇ. ನಮ್ಮ ಸೋನು ಮಲ್ಕೊಂಡ್ಬಿಟ್ಟಿದ್ದಾನೆ, ಯಾವಾಗ ಎದ್ದೋಳ್ತಾನೆ ಅಂತ ಐ ಆಮ್ ವೇಟಿಂಗ್. ಬಿಕಾಸ್ ಅವ್ನು ಆಟ ಆಡ್ಬೋದು ಅಲ್ಲಿ, ಚೆನ್ನಾಗಿದೆ. ಜಾಗ ಇಷ್ಟ ಆಯ್ತಾ? ಪ್ಲೇಸ್ ಇಷ್ಟ ಆಯ್ತಾ? ಏನಿದ್ರ ಹೆಸರು? ಟಸ್ಕ್. ನಾನು ನೋಡಿದೆ ಫಸ್ಟ್ ಟಸ್ಕ್. ನಾನು ಚೆನ್ನಾಗೈತಿ. ದೂರ ಮೇಲೆ ಹೋಗಿ ನೋಡ್ಕೊಂಡು ಬರೋಣ, ಆಮೇಲೆ ಆ ಕಡೆ ಸ್ವಲ್ಪ ದೂರ. ಚೆನ್ನಾಗಿದೆ. ಇವಳು ಇನ್ನೂ ಏನು ಆರ್ಡ್ರ್ ಮಾಡ್ಬೇಕನ್ನೋ ಟೆನ್ಷನಲ್ಲೇ ಇದ್ದಾಳೆ. ಏನು ಗೊತ್ತಾಗ್ತಾ ಇಲ್ಲ. ನಂಗೆ ಒಳ್ಳೆ ಸಲಾಡ್ ಬೇಕು, ಚಿಕನ್ ಸಲಾಡ್. ಬಟ್ ಇಲ್ಲಿ ಬರೀ ಸೀಸರ್ ಸಲಾಡ್ ಇರೋದು. ನಂಗೆ ಸೀಸರ್ ಸಲಾಡ್ ಇಷ್ಟ ಆಗಲ್ಲ. ಆ್ಯಂಡ್ ವೆಜ್ ಸಲಾಡ್ ಇದೆ, ಅದೇನೋ ನಂಗೆ ಅಷ್ಟೊಂದು ಅಟ್ರಾಕ್ಟ್ ಮಾಡತ್ತಿಲ್ಲ. ಸೊ ಐ ಆಮ್ ವರಿಡ್ ನಾವು.
ಸೊ ಗೈಸ್ ನಾನಿಲ್ಲಿ ರಶ್ಮಿದು ಇವಾಗ ಫೋಟೋಸ್ ತೆಗಿತಾ ಇದ್ದೀನಿ. ಕ್ರೇಜಿ. ಆಮೇಲೆ ನಂದಾದರೆ ಡಬ್ಬ ಥರ ತೆಗೆದ್ಬಿಟ್ಟು 4 ಚೆನ್ನಾಗಿ ಬಂತು. ಏನು ಮಾಡ್ತಿದ್ಯಾ? OOTD. OOTD. So guys, I'll quickly show my outfit. So guys, I'll 4th 5th take. I'll quickly show my outfit. ಸೊ ನಾನು ಈ ಪ್ಲೇಸ್ಗೆ ತುಂಬ ಟೈಮ್ ಬಂದಿದ್ದೀನಿ, ಬಟ್ ಯಾವಾಗಲೂ ನೈಟ್ ಬರ್ತಾ ಇದ್ದಿದ್ದು, ಡೇ ಟೈಮ್ ಯಾವಾಗೂ ಬಂದಿರಲಿಲ್ಲ. ಇವತ್ತೇ ಫಸ್ಟ್ ಬಂದಿರೋದಲ್ಲ. ನಂಗೆ ಇದು ಇಲ್ಲಿ ಬಂದಿದ್ದು ನಂಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ ನಾನೆಲ್ಲೋ ಔಟ್ಸೈಡ್ ಮೈಸೂರು ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಇದು ಗ್ರೀನರಿ, ಇಟ್ ಇಸ್ ಸರೌಂಡೆಡ್ ಬೈ ಗ್ರೀನರಿ ಇದೆಲ್ಲ. ಲೈಕ್ ಕಿಡ್ ಸೆಕ್ಷನ್ನು. ಈ ಸೈಡ್ ಯಾವತ್ತೂ ಬಂದಿರಲಿಲ್ಲ. ಇವಾಗ ನಮ್ಮ ಪಾಪು ಎದ್ದ ಮೇಲೆ ಅವನ್ನ ಇಲ್ಲಿ ಕರ್ಕೊಂಬರಬೇಕು. ಚೆನ್ನಾಗಿದೆ ವೈಬ್, ಗಾಳಿ ಬೀಸ್ತಾ ಇದೆ, ಫೀಲ್ಸ್ ಗುಡ್, ನೈಸ್ ವೀಕೆಂಡ್. ಇಲ್ಲೇನೋ ವಿಡಿಯೋ ಮಾಡ್ತಾ ಇದ್ದಾರೆ, ಅದೇನು ಮಾಡ್ತಾ ಇದ್ದಾರೆ ಅಂತ ಅವಳ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಆಯಿತಾ. ಆಫೀಸಲ್ಲಿ ಸೊ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ, ಕಾಪಿ ರೈಟ್ಸ್ ಬರುತ್ತೆ, ಅದಕ್ಕೆ ಸ್ವಲ್ಪ ವಾಲ್ಯೂಮ್ನ ರೆಡ್ಯೂಸ್ ಮಾಡಿ ಅಂತ ಹೇಳಿದ್ವಿ. ಅವ್ರು ಮಾಡಿದ್ರು. ಅದಾದಮೇಲೆ 10-15 ನಿಮಿಷ ಆಯಿತು, ನಾವೇನೂ ವ್ಲಾಗೇ ಮಾಡಿಲ್ಲ. ಅದು ರಿಯಲೈಸ್ ಆಗಿ ಇವಾಗ ಸುಮ್ಮನೆ ವ್ಲಾಗ್ ಮಾಡ್ತಾ ಇದ್ದೀವಿ. ಫ್ರೆಂಚ್ ಫ್ರೈಸ್ ಬಂತು, ಜ್ಯೂಸ್ ಬಂತು, ಕುಡಿತಾ ಇದ್ದೀವಿ. ಇವಾಗ ಚಿಕನ್ ಸಲಾಡ್ ಬರಬೇಕು, ತಿನ್ನಬೇಕು. Caesar salad, guys. ತುಂಬ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಬಿಕಾಸ್ ನಾನು ಮೈಕ್ ತಂದಿಲ್ಲ ಗೈಸ್. ನಮ್ಮ ರಾಜ ಅವ್ರು ಎದ್ಬಿಟ್ರು. ಎಲ್ಲಿ ಸೋನು? ಈಸ್ ಸೋ ಹ್ಯಾಪಿ. ಎಲ್ಲಿ ಬಂದಿವಿ ಬೇಟ? ಪುಕ್ಕದಾಗ ಬಂದ್ವಿ. ನೀನು ಪುಕ್ಕದಾಗ ಅಂದರೆ ಆಟೋದಲ್ಲಿ ಬರುವಾಗ ಅವ್ನು ಮಲ್ಕೊಂಡ, ಇನ್ನೂ ಅಲ್ಲೇ ಇದ್ದಾನೆ. ಇವಾಗ ಲೊಕೇಶನ್ ಎಲ್ಲ ಕಂಡುಬಿಟ್ಟು ನೋಡ್ತಾ ಇದ್ದಾನೆ. ಸೋನು ನಿನ್ಗೆ ಅಂತ ಎತ್ತಿಟ್ಟಿದ್ದೀವಿ ಬೇಟಾ. ಪಾಪ ಇಲ್ಲಿ ಈ ಕಡೆ ಸೋನು ಜೋ ಆಟ ಇಲ್ಲಿ ಹಾಯ್ ಹೇಳ್ಬಿಟ್ಟ ಇಲ್ಲಿ ಪಾಪ. ಸೋನು ಪಾಪ ಹಾಯ್ ಹೇಳಿ ಮಮ್ಮ ಇಲ್ಲಿ. ಇಲ್ಲಿ ಅವ್ನಿಗೆ ಇವಾಗ ನಮ್ಮ ಪ್ಲೇಟ್ ಮೇಲೆ ಕಣ್ಣು ಬಿತ್ತು. ಇವಾಗ ಅವ್ನು ಮಮ್ಮ ಮಾಡಬೇಕು ಅಷ್ಟೇ. ಇವಾಗ ಎದ್ದಿದ ತಕ್ಷಣ ಎಷ್ಟು ಆಕ್ಟಿವ್ ಅವನು. ನಾವು ಈಜಿ ತಿಂತಾ ಇದ್ದೀವಿ, ಎಗ್ ತಿಂತಾ ಇದ್ದೀವಿ ಅಂತ. ಇಲ್ಲಿದೆ ನೋಡಿ ನಮ್ಮ ಸೋನು ಫ್ರೆಂಚ್ ಫ್ರೈಸ್ ತಿಂತಾ ಇದ್ನಲ್ಲ, ಅದು ಕೈ ಖಾರ ಕಣ್ಣಿಗೆ ಮುಟ್ಕೊಬಿಟ್ಟ. ಸೊ ಅವ್ನಿಗೆ ಆಗ್ಬಿಡ್ತಲ್ಲ ಬಟ್ ಆ ಕಣ್ಣಿಗೆ. ಸೊ ನಾವು ಅವನ ಕೈನ ಇವಾಗ ವಾಶಿ ಮಾಡಿದ್ವಿ. ಸೊ ನೋಡಲ್ ಬಿಟ್ಟ, ನಾವು ಇವಾಗ ಪಾಪುಗೆ ಫುಡ್ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಆಟ ಆಡಲಿ ಅಂತ ಪ್ಲೇ ಗ್ರೌಂಡ್ಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನೇ ಕುತ್ಕೋತಾ ಇಲ್ಲ, ನನ್ನ ಕೂರಿಸ್ಬಿಟ್ಟಿದ್ದಾನೆ. ಯಾರ ನನ್ನ ವೇಟ್ಗಂತೂ ಇದು ಮುರಿದೇ ಹೋಗ್ಬಿಡುತ್ತೆ ಜೋಕಾಲಿ ಅನ್ಸುತ್ತೆ. ಪಾಪ ಅಲ್ಲಿ ನೋಡಲ್ಲೇ ಜೋಕಾಲಿ ನೀನು ಒಬ್ಬನೇ ಆಡ್ಬೇಕಪ್ಪಜ್ಜಿ, ನಾನು ಆಡೋಂಗಿಲ್ಲ, ಬೈತಾರೆ ಅಂಕಲ್ಲು. ಆಟಾಡ್ತಿ? ಏನೂ ಆಡ್ತಾ ಇಲ್ಲ ಇವನು, ಹೆದರ್ತಾ ಇದ್ದಾನೆ ಒಬ್ಬನೇ ಆಡೋಕ್ಕೆ. ಅವನಿಗೆ ನಾನು ಇರಬೇಕಂತೆ. ಬೇಡ ಬೇಟ, ಬೇಡ, ನೀನು ಒಬ್ಬನೇ ಆಡು ಪ್ಲೀಸ್. ಸಾಕು ಬಿಡೆ, ಜೋರಾಗಿ ತಿರ್ಗಿಸ್ಬಿಡ. ಸೊ ಗೈಸ್ ಅವನು ಆಟಾಡ್ತಾ ಇಲ್ಲ, ಅದಕ್ಕೆ ನಾನು ಕುತ್ಕೊಂಡ್ಬಿಟ್ಟಿದ್ದೀನಿ. ಭಯ ಆಗ್ತಾ ಇದೆ ನನ್ನ ವೇಟ್ಗೆ ಏನಾರು ಮುರಿದೋಗ್ಬಿಟ್ಟು. ನೋಡಿ ನಾನು ಕೂತಿದ್ದೀನಿ. ತಿರ್ಗಿಸಿ ಜೋರಾಗಿ. ಹಾಯ್ ಮಾಡಲ್ಲ. ಊಟ ಆಯ್ತಾ? ಊಟ ಮಾಡ್ಕೊಂಡ್ವಿ. ಅಲ್ಲಿ ಊಟ ಮಾಡುವಾಗಲೇ ನಮ್ಮ ಪಾಪು ಅಲ್ಲೊಂದು ಬ್ಲ್ಯಾಕ್ ಕ್ಯಾಟ್ ನೋಡ್ತಲ್ಲಿ ಟೇಬಲ್ ಹತ್ರ, ಅವನ ಹತ್ರ. ಈಗ ಅದನ್ನು ಹುಡ್ಕೊಂಡು ಬಂದಿದ್ದಾನೆ. ಪಾ ಕ್ಯಾಟು ಅಲ್ಲಿ ಹೋತಾ ನೋಡೋಗು, ಎಲ್ಲೋಯ್ತು? ಬಾ ಹೋಗೋಣ, ಹುಡ್ಕೊಂಡು ಬರೋಣ ಬಾ. ಮಮ್ಮಮ್ ಹಾಕ್ಬೇಕಂತೆ ಅವನು. ಚಿಕನ್ ತಿನ್ನಲ್ಲ, ಕ್ಯಾಟ್ಗೆ ಇವಾಗ ಮಮ್ಮಮ್ ಹಾಕ್ಬೇಕು ಅವನು. ಫೌಂಡ್ ಹೀಸ್ ಕ್ಯಾಟ್ ಬುಕ್ಕ. ಅವ್ನ ಕ್ಯಾಟ್ಗೆ ಬುಕ್ಕ ಅಂತಾನೆ. ನಿಧಾನ ಪಾಪ, ಹೋತು ಕ್ಯಾಟು. ಬುಕ್ಕ ಅನ್ಕೊಂಡು ಓಡೋಗ್ತಾ ಇದ್ದಾನೆ. ಮನೆ ಹತ್ರ ಕ್ಯಾಟ್ಸ್ ಬರುತ್ತಲ್ಲ, ಸೊ ಆ ಥರ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾನೆ. ಬೇಡ ಬಾ ಬೇಟ, ಕಚ್ತದ್ದು ಹಾ ಮಾಡ್ತೈತಿ. ನೋಡಿದ್ರೆ ಭಯ ಆಗ್ತಾ ಇದೆ. ಇವನು ಬಾ ಅಂದರೆ ಬರ್ತಾ ಇಲ್ಲ, ಅಲ್ಲಿ ಕಚ್ಚುತ್ತೆ ಬೇಟ. ಬೇಡ ಪಜ್ಜಿ ಬಾ, ಬೇಡ. ಎಳ್ಕೊಳ್ತಾ ಇದ್ರು ಬರ್ತಾ ಇಲ್ಲ. ಬಾ ಹೋಗೋಣ, ಬಾ 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 ಬೇಡ. ಎವ್ರಿ ಗರ್ಲ್ ಶುಡ್ ಹ್ಯಾವ್ ಅ ಮ್ಯಾನ್ ಲೈಕ್ ಹಿಮ್.
ನಾನಲ್ಲಿ ಬಿಟ್ಟಿದ್ದೀನಿ ಬೇಜಾರಾಗಿ ಕಾಲು ನೋಯ್ತಾ ಇತ್ತು ಅಂತ ಎತ್ಕೊಂಡು ಬಂದ. ಕಾಲು ನೋಯ್ತಿದೆ ಬೇಟ ಕಮ್ಮಗೆ, ಕುತ್ಕೊಳ್ಳುತ್ತೆ ಕಮ್ಮ ಇಲ್ಲೇ. ಹ್ಯಾಪಿ ಬರ್ಡೇ ಮಮ್ಮಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಸೊ ಗೈಸ್, ಅದೇ ನಾವು ಬ್ರೌನಿ ಆರ್ಡರ್ ಮಾಡಿದ್ವಿ, ನಾವು ತಿನ್ಕೊಂಡ್ವಿ. ಬಟ್ ಅದರಲ್ಲಿ ಎಗ್ಗಿದೆ. ನಮ್ಮ ಪಾಪು ಎಗ್ಗಿಗೆ ಅಲರ್ಜಿಟಿಕ್ ಇದ್ದಾನೆ, ಸೊ ಅದಕ್ಕೆ ಅವನಿಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ. ಈಸ್ ಹ್ಯಾವಿಂಗ್ ಇಸ್ ಐಸ್ ಕ್ರೀಮ್. ಅವ್ನಿಗೆ ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ ಅಲ್ಲ ಪಾಪ? ಹೆಂಗೈತೆ ಐಸ್ ಕ್ರೀಮು? ಸೂಪರ್ ಆಗಿದೆ, ಶಾನಿ ಟಾಪ್ ಆಗಿದೆ. ಬಾಯ್ ಮಾಡು. ಸೊ ಗೈಸ್, ಇಲ್ಲಿ ಒಬ್ಬ ಏನ ಚಾಕ್ಲೇಟ್ ಚೆಲುವಿ ಅಂತೆ. ಆ್ಯಕ್ಚುಲಿ ನಾವು ಡಾರ್ಕಾಗಿ ಕಾಣಿಸ್ತೀವಿ ನೋಡು. ಊಟ ಎಲ್ಲ ಮುಗೀತು ಆ್ಯಂಡ್ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಇವಾಗ ಮನೆಗೆ ಹೋಗಬೇಕು. ಆಟೋ ಬುಕ್ ಮಾಡಿದ್ದೀವಿ. ವೇಟಿಂಗ್ ಫಾರ್ ಒಂದು ಬ್ಲಾಗರ್ ಇವಾಗ ಗಿವ್ ಅಪ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಏನು ಗಿವ್ ಅಪ್ ಮಾಡಿಲ್ಲ ಗಾಯ್ಸ್, ನಮ್ಗೆ ಎಷ್ಟು ಬೇಕಷ್ಟು ವ್ಲಾಗ್ ಮಾಡಿದ್ದೀನಿ. ನಾಳೆದು ಕವರ್ ಮಾಡಬೇಕಲ್ವಾ, ಸೊ ಏನ ಆಟೋ ಬಂತು. ಸೊ ಲೆಟ್ಸ್ ಗೋ. ಬನ್ನಿ ಹೋಗೋಣ ಮನೆಗೆ, ಸಾಕಾಯಿತು. ಆ್ಯಕ್ಚುಲಿ ನೆಕ್ಸಸ್ ಮಾಲ್ಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡೆ, ಬಿಕಾಸ್ ನಂದು ಸ್ವಲ್ಪ ಶಾಪಿಂಗ್ ಇತ್ತು. ಬಟ್ ವರ್ಕ್ ಇದೆ, ಈವ್ನಿಂಗ್ ನನ್ನ ಸಿಸ್ಟರ್ಗೆ ವರ್ಕ್ ಇದೆ. ಸೊ ಅದಕ್ಕೆ ಇವಾಗಲೇ ಹೋಗ್ಬಿಡೋಣ. 4 o'clock ಆಗುತ್ತೆ, ಲೇಟಾಗಿ ಮಾಡ ಆಗುತ್ತೆ. ಇವಾಗೆಲ್ಲ ಮಳೆ ಬರ್ತಾ ಇದೆ ಈವ್ನಿಂಗ್ ಆದರೆ. ಸೊ ವಿ ಆರ್ ಲೀವಿಂಗ್. ಇಟ್ಸ್ ನಾಟ್ ಮಾಡ, ಇಟ್ಸ್ ಮೋಡ. 0176 ಅವ್ರನ್ನ ಬಸ್ ಫುಲ್ ರಶ್ ಇದೆ. ನೀವು ಯಾರು